ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಜ್ಞಾನದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಲಾಸ್ಟ್ ಕ್ಲಾಸಲ್ಲಿ ಸೆಕೆಂಡ್ PUC ವ್ಯವಹಾರ ಅಧ್ಯಯನದ ಮೊದಲನೇ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದ್ಯಾವುದಂದರೆ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ ಅಂತೇಳಿ. ಅದರಲ್ಲಿ ನಾವು ನಿರ್ವಹಣೆ ಅಂದ್ರೇನು ಅನ್ನುವಂಥ ಕಾನ್ಸೆಪ್ಟನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ವಿ. ನಿರ್ವಹಣೆಯ ಒಂದು ಮೀನಿಂಗನ್ನು ನಾನು ಹೇಳಬೇಕಾದ್ರೆ ಕೆಲವು ಪದಗಳನ್ನು ಬಳಕೆ ಮಾಡಿದ್ದೆ. ಅಂದರೆ ಗುರಿಗಳನ್ನು ಸಾಧಿಸಬೇಕಾಯ್ತಂದರೆ ಅಥವಾ ಗುರಿಗಳನ್ನು ದಕ್ಷತೆಯಿಂದ ಮತ್ತು ಪರಿಣಾಮಕಾರಿಯಾಗಿ ಸಾಧಿಸಬೇಕು ಅಂತಂದರೆ ಅಂತ ಯೂಸ್ ಮಾಡಿದ್ದೆ. ಸಾಧಿಸುವುದಕ್ಕಾಗಿ ಇತರರಿಂದ ಕೆಲಸ ಮಾಡಿಸಿಕೊಳ್ಳುವ ಒಂದು ಪ್ರಕ್ರಿಯೆಯನ್ನು ನಾವು ನಿರ್ವಹಣೆ ಅಂತೀವಿ ಅಂತ ಹೇಳಿದ್ದೆ. ಸೊ ಅದರಲ್ಲಿ ಎರಡು ಪದಗಳು ಬಂದವು, ಒಂದು ಪರಿಣಾಮಕಾರಿಯಾಗಿ ಮತ್ತು ದಕ್ಷತೆಯಿಂದ ಅಂತ. ಸೊ ಇವತ್ತಿನ ದಿನ ಕ್ಲಾಸಲ್ಲಿ ನಾವು ಪರಿಣಾಮಕಾರಿತ್ವ ಮತ್ತು ದಕ್ಷತೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಪರಿಣಾಮಕಾರಿತ್ವದ ಎದುರಾಗಿ ದಕ್ಷತೆ, ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ಬಿಟ್ವೀನ್ ದ ಎಫೆಕ್ಟಿವ್ನೆಸ್ ಆ್ಯಂಡ್ ಎಫಿಷಿಯನ್ಸಿ ಅಂತ ಅರ್ಥ. ದರ್ ಈಸ್ ಅ ಡಿಫ್ರೆನ್ಸ್ ಇನ್ ಬಿಟ್ವೀನ್ ದ ಎಫೆಕ್ಟಿವ್ನೆಸ್ ಆ್ಯಂಡ್ ಎಫಿಷಿಯನ್ಸಿ. ಅಂದರೆ ಪರಿಣಾಮಕಾರಿತ್ವ ಮತ್ತು ದಕ್ಷತೆಗೆ ಏನೈತೆ ಹೇಳ್ರಿ, ವ್ಯತ್ಯಾಸ ಇದೆ. ಹಾಗಾದರೆ ವಿ ಶುಡ್ ನೌ ವಾಟ್ ಈಸ್ ದ ಎಫೆಕ್ಟಿವ್ನೆಸ್ ಆ್ಯಂಡ್ ವಾಟ್ ಈಸ್ ದ ಎಫಿಷಿಯನ್ಸಿ. ಅಂದರೆ ಪರಿಣಾಮಕಾರಿತ್ವ ಅಂದ್ರೇನು ಮತ್ತು ದಕ್ಷತೆ ಅಂದ್ರೇನು ಅಂತ ತಿಳ್ಕೊಂಡ್ರೆ ಮಾತ್ರ ನಮಗೆ ಅದರ ಮಧ್ಯದಲ್ಲಿನ ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ಹಾಗಾದರೆ ಫಸ್ಟ್ ಪರಿಣಾಮಕಾರಿತ್ವ ಅಂದ್ರೇನು ಅಂತ ತಿಳ್ಕೋಬೇಕು. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಎಫೆಕ್ಟಿವ್ನೆಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ದಕ್ಷತೆ, ಎಫಿಷಿಯನ್ಸಿ. ನೋಡ್ರಿ, ಎಕ್ಸಾಮಿನೇಷನ್ನಲ್ಲಿ ಆಲ್ಮೋಸ್ಟ್ ಎವ್ರಿ ಇಯರ್ ದಕ್ಷತೆ ಎಂದರೇನು ಅಂತ ಕ್ವಶನ್ ಕೇಳ್ತಾನೆ ರೀ. ನೋಡ್ರಿ, ನೆನ್ಪಿಟ್ಕೋಬೇಕ್ರಿ, ದಕ್ಷತೆ ಎಂದರೇನು ಅಂತ ಕ್ವಶನ್ ಕೇಳ್ತಾನೆ. 1 ಮಾರ್ಕ್ಸಿಗೆ ಇದು ಎವ್ರಿ ಇಯರ್ ಬರುತ್ತೆ. ಲಾಸ್ಟ್ ಟೈಮ್ ವ್ಯಾಲ್ಯೂಯೇಷನ್ಗೆ ಹೋದಾಗಲೂ ಕೂಡ ಈ ಕ್ವಶನ್ ಇತ್ತು ರೀ ಎಕ್ಸಾಮಿನೇಷನಲ್ಲಿ. ಸೊ ಹಾಗಾಗಿ ನೋಡ್ರಿ, ಪರಿಣಾಮಕಾರಿತ್ವ ಅಂದ್ರೇನು ಅಥವಾ ಎಫೆಕ್ಟಿವ್ನೆಸ್ ಅಂದ್ರೇನು. ಸೊ ಲಿಸನ್, ಇಲ್ಲಿ ಒಬ್ಬ ಪರ್ಸನ್ ಅದಾನ್ರಿ, ಇಲ್ಲಿ ಒಬ್ಬ ಪರ್ಸನ್ ಅದಾನ. ಹಿ ಸೇಸ್, ಇದೇನು ಹೇಳ್ತಾನೆ ಅಂದ್ರೆ, ಐ ವಿಲ್ ಕಂಪ್ಲೀಟ್ ದಿಸ್ ಜಾಬ್ ಇನ್ 2 hours. ಐ ವಿಲ್ ಕಂಪ್ಲೀಟ್ ದಿಸ್ ಜಾಬ್ ಇನ್ 2 hours. ಇದೇನು ಹೇಳ್ತಾನಂದ್ರೆ, ನಾನು ಈ ಕೆಲಸವನ್ನು 2 ತಾಸಿನಲ್ಲಿ ಅಥವಾ 2 ಗಂಟೆಯಲ್ಲಿ ಮಾಡಿ ಮುಗಿಸುತ್ತೇನೆ ಅಂತ ಹೇಳ್ತಾನೆ. ಈ ಕೆಲಸವನ್ನು 2 ತಾಸಿನಲ್ಲಿ ಅಥವಾ 2 ಗಂಟೆಯಲ್ಲಿ ಮಾಡಿ ಮುಗಿಸುತ್ತೇನೆ ಅಂದ್ರೆ ಇಲ್ಲಿ 2 hours ಅನ್ನೋದೇನು ಹೇಳ್ರಿ, 2 hours ಅನ್ನೋದು ಟೈಮು. 2 hours ಅನ್ನೋದು ಟೈಮು. ಹಾಗಾದರೆ ಈ ಪರ್ಸನ್ಗೆ ಟೈಮಿನ ಒಳಗಾಗಿ, ನಿರ್ದಿಷ್ಟ ಸಮಯದ ಒಳಗಾಗಿ ಇದೇನು ಮಾಡ್ಬೇಕು ಹೇಳ್ರಿ, ಕೆಲಸ ಮುಗಿಸ್ಬೇಕು. ಟೈಮು ಮತ್ತು ಇದಕ್ಕಿರೋದು ಇನ್ನೊಂದೇನಂದ್ರೆ ಟಾರ್ಗೆಟ್, ಇಷ್ಟು ಕೆಲಸವನ್ನು ಮಾಡಿ ಮುಗಿಸಬೇಕು, ಈ ಕೆಲಸವನ್ನು ಇಷ್ಟು ಟೈಮಿನಲ್ಲಿ ಮಾಡಿ ಮುಗಿಸಬೇಕು ಅಥವಾ ನಿರ್ದಿಷ್ಟ ಅವಧಿಯಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸುವುದನ್ನು ನಾವೇನಂತ ಕರಿತೀವಿ, ಪರಿಣಾಮಕಾರಿತ್ವ. ಇಫ್ ಒಂದು ವೇಳೆ ಆತ ಏನಾದರೂ ಆ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡಿ ಮುಗಿಸಿದ ಅಂತಂದರೆ ಅದು ಏನಾಗಿರುತ್ತೆ ಹೇಳ್ರಿ, ಪರಿಣಾಮಕಾರಿ ಆಗಿರುತ್ತೆ. ದೇರ್ ಈಸ್ ನೋ ಮ್ಯಾಟರ್ ವಾಟ್ ಎವರ್ ದ ಕಾಸ್ಟ್. ಅಲ್ಲಿ ಎಷ್ಟಾದರೂ ಖರ್ಚಾದರೂ ಪರವಾಗಿಲ್ಲ, ಡಬಲ್ ಖರ್ಚಾದರೂ ಪರವಾಗಿಲ್ಲ, ಬಟ್ ಆ ಕೆಲಸ ಏನಾಗಬೇಕು ಹೇಳ್ರಿ, ಸರಿಯಾದ ಸಮಯಕ್ಕೆ ಆಗಿಬಿಡಬೇಕು, ಆ ಸರಿಯಾದ ಸಮಯದಲ್ಲಿ ಅದು ಕಂಪ್ಲೀಟ್ ಆಗಬೇಕು. ಸೊ ದೆನ್ ಈ ವಿಲ್ ಬಿಕಮ್ ಎಫೆಕ್ಟಿವ್ ಪರ್ಸನ್. ಆವಾಗ ಅದೇನೇ ಆಗ್ತಾನೆ ಹೇಳ್ರಿ, ಸರಿಯಾದ ಸಮಯಕ್ಕೆ ಆ ಕೆಲಸವನ್ನು ಮಾಡಿ ಮುಗಿಸಿದಾಗ, ಆ ಟಾರ್ಗೆಟನ್ನು ಆತ ರೀಚ್ ಆದಾಗ ಆತೇನಾಗ್ತಾನೆ ಹೇಳ್ರಿ, ಪರಿಣಾಮಕಾರಿಯಾದಂಥ ಕೆಲಸಗಾರ ಆಗ್ತಾನೆ. ಹೌದಾ? ಆ್ಯಂಡ್ ನೆಕ್ಸ್ಟ್ ಆನ್ ದ ಅದರ್ ಹ್ಯಾಂಡ್, ಇಲ್ಲಿ ದಕ್ಷತೆ ಅಂತ ಬಂದಾಗ ಇಲ್ಲೇನಾಗುತ್ತೆ ಹೇಳ್ರಿ, ಇಲ್ಲಿ ಈ ಪರ್ಸನ್ ಹೇಳ್ತಾನೆ, ಏನಂತ ಹೇಳ್ತಾನೆ, ಐ ವಿಲ್ ಕಂಪ್ಲೀಟ್ ದಿಸ್ ಜಾಬ್ ವಿತ್ ಮಿನಿಮಲ್ ರಿಸೋರ್ಸಸ್. ಐ ವಿಲ್ ಕಂಪ್ಲೀಟ್ ದಿಸ್ ಜಾಬ್ ವಿತ್ ಮಿನಿಮಲ್ ರಿಸೋರ್ಸಸ್ ಅಂದರೆ ನಾನು ಕಡಿಮೆ ಸಂಪನ್ಮೂಲದಲ್ಲಿ ಈ ಕೆಲಸವನ್ನು ಮಾಡಿ ಮುಗಿಸುತ್ತೇನೆ. ಸೊ ದೇರ್ ಈಸ್ ರಿಸೋರ್ಸಸ್ ವಿಲ್ ಬಿಕಮ್ ಮ್ಯಾಟರ್. ಅಂದರೆ ಸಂಪನ್ಮೂಲಗಳು ಇಲ್ಲಿ ಏನಾಗ್ತವೆ ಹೇಳ್ರಿ, ವಿಷಯ ಆಗ್ತವೆ. ಇದು ಯಾವುದು ಪರಿಣಾಮಕಾರಿತ್ವ. ಎಫೆಕ್ಟಿವ್ನೆಸ್ ಅನ್ನೋದು ಟೈಮು ಮತ್ತು ಟಾರ್ಗೆಟ್. ಟೈಮು ಮತ್ತು ಟಾರ್ಗೆಟ್ ಅಂದರೆ ಟೈಮ್ ಬಾಂಡಿಂಗ್ ಪೀರಿಯಡ್ ಇರುತ್ತೆ ಇಲ್ಲಿ. ಹೌದಾ? ಸೊ ಇಲ್ಲಿ ಟೈಮ್ ಪೀರಿಯಡ್ ಇರುತ್ತಾ, ಇಲ್ಲಿ ಏನಿರುತ್ತೆ ಹೇಳ್ರಿ, ಸಂಪನ್ಮೂಲಗಳಿಗೆ ಫೋಕಸ್ ಆಗುತ್ತೆ. ಅಂದರೆ ಸಂಪನ್ಮೂಲಗಳು ಇರುವಂಥ ಸಂಪನ್ಮೂಲಗಳನ್ನು ಏನು ಮಾಡೋದು ಹೇಳ್ರಿ, ಕಡಿಮೆ ಸಂಪನ್ಮೂಲದಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡೋದು ಅಥವಾ ಕಡಿಮೆ ಸಂಪನ್ಮೂಲದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸೋದನ್ನು ದಕ್ಷತೆ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ನೋಡ್ರಿ, ಎಫೆಕ್ಟಿವ್ನೆಸ್ ಅಥವಾ ಪರಿಣಾಮಕಾರಿತ್ವ ಮತ್ತು ಎಫಿಷಿಯನ್ಸಿ, ದಕ್ಷತೆ ಅನ್ನೋದು
ಇದರ ಮಧ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಐತ್ರಿ. ಇದು ಯಾವಾಗ್ಲೂ ಯಾವುದು ಎಫೆಕ್ಟಿವ್ನೆಸ್ ಅನ್ನೋದು ಇದು ಸಮಯಕ್ಕಷ್ಟೇ ಮಹತ್ವವನ್ನ ಕೊಡುತ್ತೆ. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಇದೇನಾಗುತ್ತೆ ಹೇಳ್ರಿ, ಸಮಯಕ್ಕೆ ಮತ್ತು ಅದು ಟಾರ್ಗೆಟ್ ಕೊಡುತ್ತ್ರಿ. ಹೌದಾ? ಇದು ಏನ್ ಮಾಡುತ್ತೆ ಹೇಳ್ರಿ, ಇದಕ್ಕೆ ಫೋಕಸ್ ಮಾಡುತ್ತೆ. ಆದ್ರೆ ದಕ್ಷತೆ ಅನ್ನೋದು ಯಾವ್ದಕ್ಕೆ ಫೋಕಸ್ ಮಾಡುತ್ತ್ರಿ? ಆಲ್ವೇಸ್ ಇಟ್ ಫೋಕಸ್ ಆನ್ ರಿಸೋರ್ಸಸ್. ಇದು ಸಂಪನ್ಮೂಲಗಳ ಕಡೆಗೆ ಗಮನವನ್ನ ಕೊಡುತ್ತೆ. ಹಾಗಾದ್ರೆ ಸಂಪನ್ಮೂಲಗಳು ಯಾವ್ಯಾವ ಆಗಿರ್ಬೋದು ಹೇಳ್ರಿ? ಅವು ಹ್ಯೂಮನ್ ರಿಸೋರ್ಸಸ್, ಮಾನವ ಸಂಪನ್ಮೂಲಗಳು ಅಂತ ಬರ್ತವೆ ಸಂಘಟನೆಯಲ್ಲಿ. ಆಮೇಲೆ ಫೈನಾನ್ಷಿಯಲ್ ರಿಸೋರ್ಸಸ್ ಅಂದ್ರೆ ಹಣಕಾಸಿನ ಸಂಪನ್ಮೂಲಗಳು ಅಂತ ಬರ್ತವೆ. ಇನ್ನು ನೆಕ್ಸ್ಟ್ ಫಿಸಿಕಲ್ ರಿಸೋರ್ಸಸ್ ಅಂದ್ರೆ ಭೌತಿಕ ಸಂಪನ್ಮೂಲಗಳು ಅಂತ ಬರ್ತವೆ. ಸೊ ಈ ಎಲ್ಲಾ ಸಂಪನ್ಮೂಲಗಳ ಮೇಲೆ ಇದು ಕೇಂದ್ರೀಕರಿಸುತ್ತೆ ಯಾವುದು ದಕ್ಷತೆ ಅನ್ನೋದು. ಆದ್ರೆ ಪರಿಣಾಮಕಾರಿತ್ವ ಸಂಪನ್ಮೂಲಗಳಿಗೆ ಏನ್ ಮಾಡಲ್ಲ ಹೇಳ್ರಿ, ಕೇಂದ್ರೀಕರಣ ಆಗಿರೋದಿಲ್ಲ. ಇದು ಟೈಮಿಗೆ ಆ ಕೆಲಸವನ್ನ ಮಾಡಿ ಮುಗಿಸ್ಬೇಕು. ಸೊ ಅಂಡ್ ಇನ್ನೊಂದು ಥಿಂಗ್ ಹೇಳುತ್ತೆ ಏನಂತ ನೋಡ್ರಿ, ಪರಿಣಾಮಕಾರಿತ್ವ ಏನ್ ಹೇಳುತ್ತೆ ಅಂದ್ರೆ, ಪರಿಣಾಮಕಾರಿತ್ವ ಕಂಪ್ಲೀಟಿಂಗ್ ದ ಟಾಸ್ಕ್ ಆನ್ ದ ಟೈಮ್. ಅಂಡ್ ಇದು ಹೇಳುತ್ತೆ ಏನಂತ, ಆಲ್ವೇಸ್ effectiveness refers to completing the task on the time. There is no matter whatever the cost. ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ. ಬಟ್ ಇದೇ ಹೇಳುತ್ತೆ ಎಫಿಷಿಯನ್ಸಿ ರೆಫರ್ಸ್ ಕಂಪ್ಲೀಟಿಂಗ್ ದ ಟಾಸ್ಕ್ ವಿತ್ ಮಿನಿಮಮ್ ರಿಸೋರ್ಸಸ್ ಇದೇನು ಹೇಳ್ರಿ, ವಿತ್ ಮಿನಿಮಮ್ ರಿಸೋರ್ಸಸ್ ಅಂಡ್ ಮ್ಯಾಕ್ಸಿಮಮ್ ಔಟ್ಪುಟ್. ನೋಡ್ರಿ, ಇದೇನ್ ಹೇಳುತ್ತಂದ್ರ ಪರಿಣಾಮಕಾರಿತ್ವ ಅನ್ನೋದು ಕೊಟ್ಟಿರುವಂತ ಕೆಲಸವನ್ನ ಸರಿಯಾದ ಸಮಯಕ್ಕೆ ಮಾಡಿ ಮುಗಿಸೋದು. ಟೈಮ್ ಯಾವಾಗ್ಲೂ ಟೈಮಿಗೆ ಇದು ಫೋಕಸ್ ಆಗಿರುತ್ತ. ಕೊಟ್ಟಿರುವಂತ ಕೆಲಸವನ್ನ ಸರಿಯಾದ ಸಮಯಕ್ಕೆ ಮಾಡಿ ಮುಗಿಸೋದು. ಇದೇ ಏನ್ ಹೇಳುತ್ತೆ ದಕ್ಷತೆ ಅಂದ್ರೆ, ಕಂಪ್ಲೀಟಿಂಗ್ ದ ಟಾಸ್ಕ್ ವಿತ್ ಮಿನಿಮಮ್ ರಿಸೋರ್ಸಸ್ ಅಂಡ್ ಮ್ಯಾಕ್ಸಿಮಮ್ ಔಟ್ಪುಟ್. ಇದೇನ್ ಹೇಳುತ್ತಂದ್ರೆ ಆ ಕೆಲಸವನ್ನ ಮಾಡಬೇಕು. ಯಾವ ಕೆಲಸವನ್ನ? ಕೊಟ್ಟಿರುವಂತ ಕೆಲಸವನ್ನ ಮಾಡಬೇಕು. ಯಾವುದರೊಂದಿಗೆ? ಮಿನಿಮಮ್ ರಿಸೋರ್ಸಸ್ ಅಂದ್ರೆ ಕಡಿಮೆ ಸಂಪನ್ಮೂಲದಲ್ಲಿ ಆ ಕೆಲಸವನ್ನ ಮಾಡಿ ಅದರ ಔಟ್ಪುಟ್ ಅನ್ನ ಏನಾಗಿರ್ಬೇಕು ಹೇಳ್ರಿ, ಅದು ಮ್ಯಾಕ್ಸಿಮಮ್ ಔಟ್ಪುಟ್ ಆಗಿರಬೇಕು. ಅಂದ್ರೆ ಕಡಿಮೆ ಸಂಪನ್ಮೂಲದಲ್ಲಿ ಆಮೇಲೆ ಕಡಿಮೆ ಖರ್ಚಿನಲ್ಲಿ ವಿತ್ ಮಿನಿಮಮ್ ಕಾಸ್ಟ್ ಆಲ್ಸೋ. ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಂಪನ್ಮೂಲವನ್ನ ಬಳಕೆ ಮಾಡಿಕೊಂಡು ಮ್ಯಾಕ್ಸಿಮಮ್ ಔಟ್ಪುಟ್ ಅಂದ್ರ ಅತಿ ಹೆಚ್ಚು ಪ್ರಯೋಜನವನ್ನ ಪಡಿಬೇಕು. ಅತಿ ಹೆಚ್ಚು ಏನ್ ಮಾಡ್ಬೇಕು ಹೇಳ್ರಿ, ಉತ್ಪಾದನೆಯನ್ನ ಮಾಡಬೇಕು. ಸೊ ಇದ್ರ ಕಡೆ ಏನಾಗುತ್ತೆ ಹೇಳ್ರಿ, ದಕ್ಷತೆ ಫೋಕಸ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಏನ್ ಹೇಳುತ್ತಂದ್ರ, ಇಟ್ ಈಸ್ ಫೋಕಸ್ ಆನ್ ಎಂಡ್ ರಿಸಲ್ಟ್. ಯಾವುದು? ದ ಎಫೆಕ್ಟಿವ್ನೆಸ್ ಆಲ್ವೇಸ್ ಫೋಕಸ್ ಆನ್ ಎಂಡ್ ರಿಸಲ್ಟ್. ಅಂದ್ರೆ ಇದೇನ್ ಮಾಡುತ್ತೆ ಹೇಳ್ರಿ, ಎಫೆಕ್ಟಿವ್ನೆಸ್ ಇಟ್ ಈಸ್ ಫೋಕಸ್ ಆನ್ ಎಂಡ್ ರಿಸಲ್ಟ್. ನೋಡ್ರಿ, ಇಟ್ ಈಸ್ ಫೋಕಸ್ ಆನ್ ಎಂಡ್ ರಿಸಲ್ಟ್ ಅಂದ್ರೆ ಅಂತಿಮ ಫಲಿತಾಂಶಕ್ಕೆ ಇದು ಕೇಂದ್ರೀಕರಿಸುತ್ತೆ. ಅಂತಿಮ ಫಲಿತಾಂಶದ ಕಡೆಗೆ ಇದು ಗಮನ ಕೊಡುತ್ತೆ. ಯಾವುದು? ಎಫೆಕ್ಟಿವ್ನೆಸ್ ಅನ್ನೋದು. ಇದು ಏನ್ ಮಾಡುತ್ತೆ ಹೇಳ್ರಿ, ಇದು ಎಫಿಷಿಯನ್ಸಿ ಅನ್ನೋದು ಕಾಸ್ಟ್ ಬೆನಿಫಿಟ್ ಅನಲೈಸ್ ಆಗಿರುತ್ತೆ. ಇದು ಕಾಸ್ಟ್ ಬೆನಿಫಿಟ್ ಅನಲೈಸ್ ಮೇಲೆ ಅನಲೈಸ್ ಮಾಡುತ್ತೆ. ಕಾಸ್ಟ್ ಬೆನಿಫಿಟ್ ಅನಲೈಸ್ ಅಂದ್ರೆ ಇದು ಕಡಿಮೆ ಖರ್ಚಿರ್ಬೇಕ್ರಿ, ಜೊತೆಗೆ
ಹೆಚ್ಚು ಪ್ರಯೋಜನೆಯನ್ನ ಪಡೆದಿರಬೇಕು. ಹೆಚ್ಚು ಪ್ರಯೋಜನವನ್ನ ಪಡೆದಿರಬೇಕು. ಹಾಗಾದ್ರೆ ಪರಿಣಾಮಕಾರಿತ್ವ ಅನ್ನೋದು ಕೆಲಸವನ್ನ ಮಾಡಿ ಮುಗಿಸ್ಬೇಕು. ಸರಿಯಾದ ಸಮಯಕ್ಕೆ ಕೊಟ್ಟಿರುವಂತ ಸಮಯದಲ್ಲಿ ಕೊಟ್ಟಿರುವಂತ ಕೆಲಸವನ್ನ ಮಾಡಿ ಮುಗಿಸ್ಬೇಕು. ಮುಗಿಸಿದ ತಕ್ಷಣ ಆ ಕೆಲಸ ಮುಗಿತಾ ಇಲ್ಲ ಅಂತ ಕೊನೆಯ ಫಲಿತಾಂಶವನ್ನು ನೋಡುತ್ತೆ, ಎಂಡ್ ರಿಸಲ್ಟ್ ನೋಡುತ್ತೆ. ಯಾವಾಗ್ಲೂ ಎಂಡ್ ರಿಸಲ್ಟ್ ಕಡೆ ಫೋಕಸ್ ಇರುತ್ತೆ. ಕೆಲಸ ಹೆಂಗ್ ಮಾಡಿದ್ರು ಅಂತಲ್ಲ, ಆ ಸಮಯದಲ್ಲಿ ಆ ಕೆಲಸವನ್ನ ಮಾಡಿ ಮುಗಿಸಿದ್ರ ಮುಗೀತಾ ಕೆಲಸ, ಆಯ್ತಾ ಇಲ್ಲ ಅಂತ ಕೊನೆಯ ರಿಸಲ್ಟ್ ಅನ್ನ ನೋಡುತ್ತ. ಯಾವುದು? ಪರಿಣಾಮಕಾರಿತ್ವ. ಆದ್ರೆ ದಕ್ಷತೆ ಅಂದ್ರೆ ಹಂಗಲ್ಲ. ದಕ್ಷತೆ ಹಂಗಿರಲ್ಲ. ಕಾಸ್ಟ್ ಬೆನಿಫಿಟ್ ಅನಲೈಸ್ ಅಂದ್ರೆ ಅದೇನ್ ಮಾಡುತ್ತೆ ಹೇಳ್ರಿ, ಕೆಲಸವನ್ನ ಮಾಡ್ಬೇಕು, ಕಡಿಮೆ ಖರ್ಚಾಗ್ಬೇಕ್ರಿ, ಜೊತೆಗೆ ಅದರಿಂದ ಹೆಚ್ಚು ಪ್ರಯೋಜನವನ್ನ ಏನ್ ಮಾಡ್ಬೇಕು ಹೇಳ್ರಿ, ಪಡ್ಕೊಂಡಿರ್ಬೇಕು. ಇನ್ನು ನೆಕ್ಸ್ಟ್ ಇನ್ನೊಂದು ಹೇಳುತ್ತಿದ್ದು ಡೂಯಿಂಗ್ ದ ಯಾವುದು ಎಫೆಕ್ಟಿವ್ನೆಸ್ ಹೇಳುತ್ತಾ, ಪರಿಣಾಮಕಾರಿತ್ವ ಹೇಳುತ್ತಾ ಡೂಯಿಂಗ್ ದ ರೈಟ್ ಟಾಸ್ಕ್. ಡೂಯಿಂಗ್ ದ ರೈಟ್ ಟಾಸ್ಕ್. ಇದು ಡೂಯಿಂಗ್ ದ ರೈಟ್ ಟಾಸ್ಕ್ ಇನ್ ರೈಟ್ ವೇ. ಇನ್ ರೈಟ್ ವೇ ನೋಡ್ರಿ, ಪರಿಣಾಮಕಾರಿತ್ವ ಏನ್ ಹೇಳ್ತಂದ್ರೆ ಡೂಯಿಂಗ್ ದ ರೈಟ್ ಟಾಸ್ಕ್ ಅಂದ್ರೆ ಸರಿಯಾದ ಕೆಲಸವನ್ನ ಮಾಡುವುದು. ಯಾವುದು? ಪರಿಣಾಮಕಾರಿತ್ವ ಸರಿಯಾದ ಕೆಲಸವನ್ನ ಮಾಡಬೇಕು ಅಂತ ಹೇಳುತ್ತದೆ. ಆದರೆ ದಕ್ಷತೆ ಏನ್ ಹೇಳ್ತು ಗೊತ್ತನ್ರಿ, ಸರಿಯಾದ ಕೆಲಸವನ್ನ ಸರಿಯಾದ ರೀತಿಯಲ್ಲಿ, ಸರಿಯಾದ ದಾರಿಯಲ್ಲಿ ಅಥವಾ ಸರಿಯಾದ ವಿಧಾನದಲ್ಲಿ ಮಾಡಬೇಕು ಅಂತ ಹೇಳುತ್ತದ. ಯಾವುದು? ಎಫಿಷಿಯನ್ಸಿ. ನೋಡ್ರಿ ಎಷ್ಟು ಡಿಫ್ರೆನ್ಸ್ ಐತಿ. ಇಲ್ಲಿ ಸರಿಯಾದ ಕೆಲಸವನ್ನ ಮಾಡಬೇಕು. ಯಾವುದಕ್ಕೆ? ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸವನ್ನ ಮಾಡ್ಬೇಕಂತ ಯಾವ್ದು ಹೇಳುತ್ತಾ? ಪರಿಣಾಮಕಾರಿತ್ವ. ಹೇಳಿದ್ರೆ ದಕ್ಷತೆ ಏನ್ ಹೇಳ್ತಂದ್ರೆ ಸರಿಯಾದ ಕೆಲಸವನ್ನ ಮಾಡಬೇಕು, ಡೂಯಿಂಗ್ ದ ರೈಟ್ ಟಾಸ್ಕ್ ಇನ್ ಅ ರೈಟ್ ವೇ ಅಂದ್ರೆ ಸರಿಯಾದ ವಿಧಾನದಲ್ಲಿ ಆ ಕೆಲಸ ಆಗ್ಬೇಕ್ರಿ, ಸರಿಯಾದ ದಾರಿಯಲ್ಲಿ ಆ ಕೆಲಸ ಆಗ್ಬೇಕು. ಕೆಲಸವನ್ನ ಮಾಡ್ಬಿಡ್ಬೋದು, ಆದ್ರೆ ಕೆಲಸದ ದಾರಿ ಸರಿಯಾಗಿಲ್ಲ ಅಂದ್ರೆ ಅದ್ರ ಎಂಡ್ ರಿಸಲ್ಟ್ ಆಲ್ವೇಸ್ ಇಟ್ ಬಿಕಮ್ ಫೇಲ್ಯೂರ್. ಅದ್ರ ಎಂಡ್ ರಿಸಲ್ಟ್ ಏನಾಗಿರುತ್ತೆ? ಯಾವಾಗ್ಲೂ ಅದರ ಎಂಡ್ ರಿಸಲ್ಟು ಯಾವಾಗ್ಲೂ ಫೇಲ್ಯೂರ್ ಆಗಿರುತ್ತೆ. ನಾವು ಯಶಸ್ಸನ್ನ ಕಾಣ್ಲಿಕ್ಕೆ ಆಗಲ್ಲ. ಸಂಘಟನೆಯಲ್ಲಿ ಯಶಸ್ಸನ್ನ ಕಾಣ್ಬೇಕಂತಂದ್ರೆ ಬೋತ್ ಆರ್ ಇಂಪಾರ್ಟೆಂಟ್. ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತೀವಿ ನಾವು. ಪರಿಣಾಮಕಾರಿತ್ವ ಮತ್ತು ದಕ್ಷತೆಯನ್ನ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತೀವಿ. ಒಂದು ವ್ಯವಹಾರ ಸಂಘಟನೆಗೆ ಪರಿಣಾಮಕಾರಿತ್ವ ಮತ್ತು ದಕ್ಷತೆ ಎರಡೂ ಕೂಡ ಏನಾಗಿರ್ತವೆ? ಇಂಪಾರ್ಟೆಂಟ್ ಆಗಿರ್ತವೆ. ಆದ್ರೆ ಇದು ಸರಿಯಾದ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ ಇದು ಸರಿಯಾದ ಕೆಲಸವನ್ನ ಸರಿಯಾದ ದಾರಿಯಲ್ಲಿ ಮಾಡಬೇಕು ಅಂತ ಹೇಳುತ್ತೆ. ಸೊ ಹಾಗಾಗಿ ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ ದಕ್ಷತೆ ಎಂದರೇನು ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ, ಕೇಳಿಸ್ಕೊಳ್ರಿ. ದಕ್ಷತೆ ಎಂದರೇನು ಅಂತ ಆಲ್ಮೋಸ್ಟ್ ಎವ್ರಿ ಇಯರ್ ಈ ಕ್ವಶನ್ ರೈಸ್ ಆಗೈತ್ರಿ. ಸೊ ಹಾಗಾಗಿ ದಕ್ಷತೆ ಎಂದರೇನು ಅಂತ ನಿಮಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಇದನ್ನ ಒನ್ ಟೈಮ್ ನೀವು ಪರಿಣಾಮಕಾರಿತ್ವ ಮತ್ತು ದಕ್ಷತೆ ಈ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡ್ರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದ್ ವೇಳೆ ಏನಾದ್ರೂ 2 ಮಾರ್ಕ್ಸ್ಗೆ ವ್ಯತ್ಯಾಸಗಳನ್ನ ಬರೆಯಿರಿ ಅಂತ ಕೇಳಿದಾಗ ನೀವೇನ್ ಮಾಡ್ಬೋದು ಹೇಳ್ರಿ, ಈ ವ್ಯತ್ಯಾಸಗಳನ್ನ ಈ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ವ್ಯತ್ಯಾಸಗಳು ನೀವು ಈಸಿಯಾಗಿ ಬರಿಬಹುದು. ಸೊ ಹಾಗಾಗಿ ಐ ಹೋಪ್ ಇವತ್ತಿನ ಕ್ಲಾಸಲ್ಲಿ ಈ ಪರಿಣಾಮಕಾರಿತ್ವ ಮತ್ತು ದಕ್ಷತೆಯ ಬಗೆಗೆ ನಿಮಗೆ ತಿಳಿದೈತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಏನಾದರೂ ಡೌಟ್ ಇತ್ತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡ್ಬೋದು. ಓಕೆ, ನಮಸ್ಕಾರ.